ಮಹಾಯುತಿ ಮುಖ್ಯಮಂತ್ರಿ ಸಸ್ಪೆನ್ಸ್. ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂಧೆ ರಿಸೈನ್. ದೇವೇಂದ್ರ ಫಡ್ನವೀಸ್ಗೆ ಸಿಎಂ ಪಟ್ಟ ಸಾಧ್ಯತೆ. ಕಮಲ ಪಾಳಯದಲ್ಲಿ ಒಡಕು, ಬಿಎಸ್ವೈ ಗರಂ. ಯಡಿಯೂರಪ್ಪ ಮಾತಿಗೆ ಯತ್ನಾಳ್ ಡೋಂಟ್ ಕೇರ್. ಭಿನ್ನ ರಾಗಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ಗೆ ದೂರು. ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆ. ಗುರುವಾರಕ್ಕೆ ಬೇಲ್ ವಿಚಾರಣೆ ಮುಂದೂಡಿಕೆ. ಇತ್ತ ಮೇಲ್ಮನವಿ ಸಲ್ಲಿಕೆಯಾಗದ ಬಗ್ಗೆ ಹಲವು ಅನುಮಾನ. ಬಳಿ ಇರುವ ಕಟಿಂಗ್ ಶಾಪ್ನಲ್ಲಿ ಘಟನೆ ನಡೆದಿದ್ದು ಬೆಂಕಿ ಕನ್ನಾಲಿಗೆಗೆ ಕ್ಷಣಾರ್ಧದಲ್ಲೇ ಶಾಪ್ ಸಂಪೂರ್ಣವಾಗಿ ಭಸ್ಮವಾಗಿದೆ. ಬೆಂಕಿ ಕಾಣಿಸ್ತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿ ತಿಳಿಸಲಾಗಿದೆ. ನಂತರ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೋಮು ವೈಷಮ್ಯದ ಪೋಸ್ಟ್ ಹಾಕಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಕ್ಸ್ ಖಾತೆಯಲ್ಲಿ ಕೋಮು ವೈಷಮ್ಯದ ಪೋಸ್ಟ್ ಹಾಕಿರುವ ಆರೋಪ ಕೇಳಿಬಂದಿದೆ. ತುಮಕೂರಿನ ಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರ್ತೇನೆ ಎನ್ನುವ ಸಿಪಿವೈ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ನಲ್ಲಿ ಏನಾಗ್ತಾ ಇದೆ ಎಂದು ನಮಗೆ ಗೊತ್ತಿಲ್ಲ. ಈ ಚುನಾವಣೆ ಎಲ್ರಿಗೂ ಉತ್ತರ ಕೊಟ್ಟಿದೆ ಎಂದಿದ್ದಾರೆ. ಇನ್ನು ಬಿಜೆಪಿಯಲ್ಲೇ ಒಡಕಿದೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲದೆ ಜೆಡಿಎಸ್ ಬಿಜೆಪಿಯಿಂದ ಎಷ್ಟು ಜನ ಹೊರಗೆ ಬರ್ತಾರೆ ಗೊತ್ತಿಲ್ಲವೆಂದು ಹೇಳಿದ್ದಾರೆ. ಈಗ ಜೆಡಿಎಸ್ ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾ ಇದ್ರು ಬಿಜೆಪಿಯವರು, JDS ಅವರೆಲ್ಲ. ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಹಿಡ್ಕೊಂಡು ಏನೂ ಇಲ್ಲದೇ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆಗಳು ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು, ಮತ್ತು ಕುಮಾರಸ್ವಾಮಿಯವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು, ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಡಿಸೆಂಬರ್ ಬಳಿಕ ಎಲ್ಲಾ ಬಾಗಿಲು ಬಂದ್ ಆಗಿ ಬಿಜೆಪಿಯಲ್ಲೇ ಒಂದೇ ಬಾಗಿಲಿರುತ್ತೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಬಸವನಗೌಡ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಬಗ್ಗೆ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕದವರಿಗೆ ಒಗಟು ಮಾತಿನ ಅರ್ಥ ಗೊತ್ತಾಗೋದಿಲ್ಲ, ಅದು ಸಿಟಿ ರವಿ ವಿಜಯೇಂದ್ರ ಅವರಿಗೆ ಮಾತ್ರ ಗೊತ್ತಾಗುತ್ತೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲಾ ಕಡೆಗೆ ಬಂದಿದ್ದಾರೆ. ನಾವು ಬಿಜೆಪಿ ಕಟ್ಟಿ ಬೆಳೆಸಿದ್ದೇವೆ. ಈ ಬಗ್ಗೆ ನಾನು ಯಾವುದೇ ಕಮೆಂಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಅದು ಅರ್ಥ ಒಗಟುಗಳು ಗೊತ್ತಾಗೋದಿಲ್ಲ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ.